ರುಚಿಯಾದ ಟೊಮ್ಯಾಟೊ ಪರಾಟ ಇವತ್ತಿನ ರೆಸಿಪಿ ನೋಡಿ. ನಾನು ಹಿಟ್ಟು ಕಲಸಿ ಇಟ್ಟಿದ್ದೇನೆ ನೋಡಿ, ತುಂಬ ರುಚಿಯಾಗಿ ಬರ್ತದೆ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗಾದರೆ ಇದಕ್ಕೆ ಏನೇನು ಬೇಕು ನೋಡುವ. ಈಗ ನಾವು 2 ಟೇಬಲ್ ಸ್ಪೂನ್ನಷ್ಟು ಯಾವುದಾದ್ರೂ ಎಣ್ಣೆ ಹಾಕುವ. ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ. 1 ಚಮಚದಷ್ಟು ಜೀರಿಗೆ, ಇದಕ್ಕೆ ಸಣ್ಣ ಚಮಚ. ಹಾಗೆ ಇದು ಚಟಪಟ ಅಂತ ಅನ್ನುವಾಗ ಇದಕ್ಕೆ ನಾನೀಗ 1 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಹೆಚ್ಚೇನು ಹುರಿಯುವುದು ಬೇಕಾಗಿಲ್ಲ, ಒಂದು 2-3 ಸೆಕೆಂಡು ಹುರಿದ್ರೆ ಸಾಕು. ಸಣ್ಣಗೆ ಕಟ್ ಮಾಡಿದ 1 ಚಮಚ ಶುಂಠಿ, ಇದನ್ನು ಅಷ್ಟೇ 1-2 ಸೆಕೆಂಡ್ ಹುರಿದ್ರೆ ಸಾಕು. ಅಷ್ಟೊತ್ತಿಗೆ ಈರುಳ್ಳಿ ಸ್ವಲ್ಪ ಬೇಯ್ತಾ ಇರ್ತದೆ. ಒಂದು ಅರ್ಧ ಚಮಚದಷ್ಟು ಓಂಕಾಳು ಅಜ್ವಾಯಿನ್ ಇದೆ ನೋಡಿ, ಅದನ್ನು ಹಾಕಿದ್ದೇನೆ. ಇವಾಗ ನಾನು 3 ಮೀಡಿಯಮ್ ಸೈಜಿನ ಟೊಮೆಟೊ ತೆಗೆದುಕೊಂಡು ಸಣ್ಣಗೆ ಕಟ್ ಮಾಡಿ ಅದನ್ನು ಹಾಕಿದ್ದೇನೆ ನೋಡಿ. ಇದನ್ನು ಹೈ ಫ್ಲೇಮಲ್ಲಿ ನಾವು ಹುರಿಬೇಕು. ಮೆಲ್ಲ ಫ್ಲೇಮಲ್ಲಿ ಹುರಿದ್ರೆ ಅದು ನೀರು ಬಿಡ್ತದೆ ಮತ್ತು ಅದಕ್ಕೋಸ್ಕರ 1 ಚಮಚ ಕೊತ್ತಂಬರಿ ಪುಡಿ ಮತ್ತು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕರಿಮೆಣಸಿನ ಪುಡಿ, ಸ್ವಲ್ಪ ಹಳದಿ ಪುಡಿ, ಅರಸಿನದ ಪುಡಿ ಮತ್ತು ಕೆಂಪು ಮೆಣಸಿನ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಟೊಮೆಟೊ ಸ್ವಲ್ಪ ಮೆತ್ತಗಾಗುವಾಗ ಒಂದು 2-3 ನಿಮಿಷ ನಾನೀಗ ಆಗಿದೆ ಇದು. ಆವಾಗ 1-2 ಚಮಚದಷ್ಟು ಕಸೂರಿ ಮೇಥಿ ಹಾಕಬೇಕು. ಇದನ್ನು ಹಾಕಲೇಬೇಕು. ಟೊಮೆಟೊ ಈಗ ನೋಡಿದ್ರಲ್ಲ ನಾನು ತೋರಿಸಿದಷ್ಟು ತುಂಬ ಬೆಂದು ಮುದ್ದೆ ಆಗೋದು ಬೇಡ. ಅದು ಸ್ವಲ್ಪ ಟೊಮೆಟೊ ಹದ ಬೆಂದಿರುವಾಗಲೇ ಆಫ್ ಮಾಡಿ ಬಿಡಬೇಕು. ಇದನ್ನು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡುವ ನಾವೀಗ. ಇದು ಬಿಸಿ ಇದ್ದರೆ ಆಗೋದಿಲ್ಲ. ಇದಕ್ಕೆ ನಾವು ಉಪ್ಪು ಹಾಕಲಿಲ್ಲ ನೋಡಿ. ಈಗ ನಾವು ಕಂಪ್ಲೀಟ್ ತಣ್ಣಗಾದ ಮೇಲೆ ಉಪ್ಪು ಹಾಕುವ, ಇಲ್ಲಾಂದರೆ ಅದು ನೀರು ಬಿಡ್ತದೆ. ಇವಾಗ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕಿಂತ ಮೊದಲು ಸ್ವಲ್ಪ ಹಾಕಿದ್ದೇನೆ ಬೇಯುವಾಗ. ಇದೊಂದು 3 ಕಪ್ಪಿನಷ್ಟು ಅಥವಾ 3 ಹಿಡಿಯಷ್ಟು ಗೋಧಿ ಹಿಟ್ಟು. ಇದನ್ನು ಹಾಕಿ ಈಗ ನಾವು ನೀರು ಹಾಕದೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಸರಿ, ಟೊಮೆಟೊ ಎಲ್ಲ ನಾವು ಅದನ್ನು ಮಿಕ್ಸ್ ಮಾಡುವಾಗ ಕೈಯಲ್ಲಿ ಮುದ್ದೆ ಮಾಡಿ ಮಾಡಬೇಕು ನೋಡಿ. ಹೇಗೆ ಮಾಡ್ತಾ ಇದ್ದೇನೆ ಅದೇ ರೀತಿ. ಇನ್ನೂ ಸ್ವಲ್ಪ ಈಗ ನೀರು ಸ್ವಲ್ಪನೇ ಹಾಕಿ ಅಂಟು ಮಾಡುವ ನಾವು ಇದನ್ನು ನೋಡಿ. ಒಂದು ಸಲ ಹಾಕಿದೆ, ಸಾಧಾರಣ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದೆ ನಾನೀಗ. ಇವಾಗ ನೋಡಿ ನೀರು ಸಾಕಾಗಿದೆ. ಕೆಲವು ಸಲ ನಾವು ಹಾಕಿದ ನೀರು ಸ್ವಲ್ಪ ಜಾಸ್ತಿ ಐಸ್ ಅನಿಸಿದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬೋದು ನೋಡಿ. ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ಮತ್ತು ತೆಂಗಿನ ಎಣ್ಣೆ ಹಾಕಿ ಒಂದು 10 ನಿಮಿಷ ಇಡುವ. ಹಾಗೆಯೇ ಅಷ್ಟರೊಳಗೆ ನಾವು ಇದಕ್ಕೆ ಬೇಕಾದ ಚಟ್ನಿ ಅಥವಾ ಏನಾದರೂ ಮಾಡ್ಬೋದು ನೋಡಿ. ಈಗ ನಾನು ಇದು ಸಣ್ಣ ಉಂಡೆಗಳನ್ನಾಗಿ ಮಾಡಿ, ಸಣ್ಣ ಅಂದರೆ ಒಂದು ಮೀಡಿಯಮ್ ಸೈಜಿದ್ದು ಹೀಗೆ ಮಾಡಿಟ್ರೆ ಮತ್ತು ಚಪಾತಿ ಮಾಡುವಾಗ ನಮಗಿದು ಒಳ್ಳೆಯದಾಗ್ತದೆ. ನಾನು ಗ್ಯಾಸಲ್ಲಿ ಕಾವಲಿಯನ್ನು ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ ನೋಡಿ. ಈಗ ನಾನು ಇದನ್ನು ಲಟ್ಟಿಸ್ತಾ ಇದ್ದೇನೆ ನೋಡಿ. ಸಾಧಾರಣ ಒಂದು ಸ್ವಲ್ಪ ದೊಡ್ಡ ಪೂರಿಯಷ್ಟು ಲಟ್ಟಿಸಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ, ನಾನು ತುಪ್ಪ ಹಾಕ್ತಾ ಇದ್ದೇನೆ. ಎಲ್ಲ ಸ್ಪ್ರೆಡ್ ಮಾಡಿ ಹೀಗೆ ಅದನ್ನು 2 ಫೋಲ್ಡ್ ಮಾಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ವಿ ಶೇಪಲ್ಲಿ ಮಾಡುವ. ಇದನ್ನು ನೋಡಿ, ಲಟ್ಟಿಸ್ಲಿಕ್ಕೂ ಕಷ್ಟ ಆಗೋದಿಲ್ಲ ಏನು. ನಾವು ಅಂಟು ಮಾಡುವಾಗ ಸ್ವಲ್ಪ ನೀರು ಅನಿಸಿದರೆ ಗೋಧಿ ಹಿಟ್ಟು ಬೆರೆಸ್ಬೋದು ಇದಕ್ಕೆ. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇದು ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ನಾನು ಒಂದು ಮಾಡಿಟ್ಟೆ ನೋಡಿ ತೋರಿಸ್ಲಿಕ್ಕೋಸ್ಕರ. ಇನ್ನೊಂದನ್ನು ಅದೇ ರೀತಿ ಮಾಡ್ತಾ ಇದ್ದೇನೆ. ಇದನ್ನು ಅಷ್ಟೇ ಲಟ್ಟಿಸಿ ಈಗ ನಾನು ಕಾವಲಿಯಲ್ಲಿ ಬಿಸಿ ಆಗ್ತಾ ಇದೆ. ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೇನೆ ನಾನು ಕಾವಲಿಯನ್ನು. ತುಂಬ ಸಣ್ಣಗೆ ಇಟ್ಟರೆ ಅಷ್ಟು ಬೇಯುವುದಿಲ್ಲ, ಅದು ತಿನ್ನಲಿಕ್ಕೂ ಅಷ್ಟು ರುಚಿ ಅನಿಸೋದಿಲ್ಲ. ಮತ್ತು ಸರಿಯಾಗಿ ಅದು ಬೇಯದಿದ್ದರೆ ನೋಡಿ. ಈಗ ಹಾಕಿದ್ದೇನೆ, ಕಾವಲಿ ಬಿಸಿಯಾಗಿದೆ. ಒಂದು ಸಲ ಚೆನ್ನಾಗಿ ಬೆಂದ ಮೇಲೆ ತಿರುಗಿಸಿ ಹಾಕಬೇಕು. ಅದಕ್ಕಿಂತ ಮೊದಲು ಹಾಕಿ ಎಣ್ಣೆ ತಾಗಿಸೋದು ಬೇಡ ನಾವು, ತುಪ್ಪ ಅಥವಾ ಎಣ್ಣೆ ನೋಡಿ. ಈಗ ಸ್ವಲ್ಪ ಬೆಂದಿದೆ ಇದು. ಈಗ ನಾನು ತುಪ್ಪ ಹಾಕ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಬಿಸ ಬರ್ತದೆ ಇದು ಚಪಾತಿ. ಇದಕ್ಕೆ ಪರೋಟ ಚಪಾತಿ ಏನು ಬೇಕಿದ್ರೂ ಅನ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ರುಚಿಯಾದ ಟೊಮ್ಯಾಟೊ ಪರೋಟ ಇದು. ಇದಕ್ಕೆ ಚಟ್ನಿ ಅಥವಾ ಏನಾದರೂ ಬೇಕು ಅಂತ ಅನಿಸೋದಿಲ್ಲ, ಯಾಕಂದರೆ ಮಸಾಲೆ ಎಲ್ಲ ಹಾಕಿದ್ದೇವೆ ನಾವು. ಆದರೂ ಟೊಮ್ಯಾಟೊ ಕೆಚಪ್ ಅಥವಾ
ಗ್ರೀನ್ ಚಟ್ನಿ ಅಲ್ಲಿ ಇದು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಕಾಯಿಮೆಣಸು ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಹಾಕಿ ಮಾಡಿದರೆ ಚಟ್ನಿ ಇದಕ್ಕೆ ರುಚಿಯಾಗಿರ್ತದೆ. ಮಕ್ಕಳಿಗಂತೂ ಟೊಮೆಟೊ ಕೆಚಪಲ್ಲಿ ಕೊಡ್ಬೋದು, ತಿನ್ನಲಿಕ್ಕಂತೂ ರುಚಿಯಾಗಿ ಬರ್ತದೆ ಇದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಇವತ್ತಿನ ರೆಸಿಪಿ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದ.